ಈ ಕಾರ್ಯಕ್ರಮದ ಸಹ ಪ್ರಾಯೋಜಕ ಲಿಫೋರ್ಡ್ ಹೆಲ್ತ್ ಕೇರ್ ಲಿಮಿಟೆಡ್, ದೇಶದ ಸರ್ವಶ್ರೇಷ್ಠ ಫಾರ್ಮಾಸ್ಯೂಟಿಕಲ್ ಕಂಪನಿ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಬೆಳೆದು ನಿಂತಿದೆ. ಎಲ್ಲ ವಯೋಮಾನದವರನ್ನ ಈ ಆರ್ಥರೈಟಿಸ್ ಸಮಸ್ಯೆ ಕಾಡ್ತಾ ಇದೆ. ಆರ್ಥರೈಟಿಸ್ನಲ್ಲಿ ಸಾಕಷ್ಟು ವಿಧಗಳಿದೆ. ಇನ್ನು ಆರ್ಥರೈಟಿಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಆರ್ಥರೈಟಿಸ್ ಕಾಣಿಸಿಕೊಳ್ಳುತ್ತೆ, ಆರ್ಥರೈಟಿಸ್ನ ಲಕ್ಷಣಗಳೇನು, ಆರ್ಥರೈಟಿಸ್ ಬಂದ ನಂತರದಲ್ಲಿ ಲೈಫ್ ಸ್ಟೈಲ್ ಹೇಗಿರಬೇಕು, ಆರ್ಥರೈಟಿಸ್ನ ಗುಣಮುಖಪಡಿಸಿಕೊಳ್ಳೋದಕ್ಕೆ ಏನೆಲ್ಲ ಚಿಕಿತ್ಸಾ ಪದ್ಧತಿಗಳನ್ನ ಪಡ್ಕೊಳ್ಬೇಕು, ಆಹಾರ ಕ್ರಮಗಳು ಹೇಗಿರಬೇಕು, ರೊಮೈಟೆಡ್ ಆರ್ಥರೈಟಿಸ್ ಅಂತ ಅಂದ್ರೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ದರ್ಶನ್. ಹಲೋ. ಈ ಹಿಂದೆಲ್ಲ ಆರ್ಥರೈಟಿಸ್ ಅಂತಂದ್ರೆ ವಿರಳಾತಿ ವಿರಳ ಅಂತ ಹೇಳ್ಬೋದು. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ರೆ ಒಂದು ಸಣ್ಣ ಪುಟ್ಟ ಏಜ್ ಅಂದ್ರೆ ಒಂದು 30 ಏಜ್ ಕ್ರಾಸ್ ಆಗ್ತಿದ್ದಂತೂ ಕೂಡ ಆರ್ಥರೈಟಿಸ್ ವೆರಿ ಕಾಮನ್ ಆಗಿದೆ. ಅದರಲ್ಲೂ ಈಗ ಫೀವರು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ವೈರಲ್ ಫೀವರು, ಅದರಿಂದನೂ ಕೂಡ ಆರ್ಥರೈಟಿಸ್, ರುಮೈಟೆಡ್ ಫೀವರು ಆ ಥರದ್ದೆಲ್ಲ ಕೇಳ್ತಾ ಇದೀವಿ ಹೆಚ್ಚಾಗಿ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆನೇ ಸಂಕ್ಷಿಪ್ತವಾಗಿ ಮಾಹಿತಿನ ಕೊಡೋಣ. ಚಳಿಗಾಲ ಬೇರೆ, ಈ ಸಂದರ್ಭದಲ್ಲಿ ರೋಗ ಉಲ್ಬಣ ಆಗುವಂತ ಸಮಯ. ಸೊ ಮೊದಲಿಗೆ ಆರ್ಥರೈಟಿಸ್ ಅಂತ ಅಂದ್ರೆ ಏನು, ಹೇಗಿರುತ್ತೆ ಇದರ ಲಕ್ಷಣಗಳು? ನೋಡಿ, ಆರ್ಥರೈಟಿಸ್ ಅಂತ ಹೇಳಿದಾಗ ಯಾವುದೇ ಒಂದು ಎಫೆಕ್ಟೆಡ್ ಜಾಯಿಂಟ್ ಸ್ಪೇಸ್ ಅಥವಾ ಈ ಮೂಳೆ ಮಧ್ಯ ನೋವು ಕಂಡು ಬಂದಾಗ, ಅದರ ಜೊತೆ ಆ ಭಾಗದಲ್ಲಿ ಸಾಕಷ್ಟು ಇನ್ಫ್ಲಮೇಟ್ರಿ ಚೇಂಜಸ್ ಆಗ್ತಾ ಹೋದಾಗ. ಸೊ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಹೇಳಿದ್ರೆ ಆ ಎಫೆಕ್ಟೆಡ್ ಜಾಯಿಂಟ್ ಸ್ಪೇಸಲ್ಲಿ ನೋವು ಕಂಡು ಬರೋದು, ಆ ಭಾಗದಲ್ಲಿ ಊತ ಕಂಡು ಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ಆ ಭಾಗದಲ್ಲಿ ಸಾಕಷ್ಟು ರೆಡ್ನೆಸ್ ಕಂಡು ಬರೋದು, ನಂತರ ಅದರಲ್ಲಿ ಏನು ನಾರ್ಮಲ್ ಫಿಸಿಯಾಲಜಿ ಇರುತ್ತೋ ಆ ಫಿಸಿಯಾಲಜಿ ಹ್ಯಾಂಪರ್ ಆದಾಗ ಆಗ ಮಾತ್ರ ಇದಕ್ಕೆ ನಾವು ಇನ್ಫ್ಲಮೇಟ್ರಿ ಸೈನ್ಸ್ ಅಂತ ಹೇಳ್ತೀರಿ. ಸೊ ಈ ಜಾಯಿಂಟ್ ಸ್ಪೇಸಲ್ಲಿ ಈ ಥರದ ಒಂದು ಇನ್ಫ್ಲಮೇಟ್ರಿ ಸೈನ್ಸ್ ನಾವು ನೋಡಿದಾಗ ಆಗ ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀರಿ. ಈಗ ತಾವು ಹೇಳ್ತಿದ್ದಂಗೆ ಜ್ವರ ಬಂದಾದ ನಂತರ ಮೈ ಕೈ ನೋವು ಕಂಡು ಬರಬಹುದು. ಸೊ ಈ ಥರ ನೋವು ಜನರಲಿ ಇದು ಆರ್ಥರೈಟಿಸ್ ಆಗೋದಿಲ್ಲ. ಇದಕ್ಕೆ ನಾವು ಪೋಸ್ಟ್ ವೈರಲ್ ಆರ್ಥ್ರಾಲಜಿಯಾ ಅಂತ ಹೇಳ್ತೀರಿ. ಅಂದರೆ ಇದರಲ್ಲಿ ಮೂಳೆ ನೋವು ಕಂಡು ಬರುತ್ತೆ, ಬಟ್ ಇದರಲ್ಲಿ ಇನ್ಫ್ಲಮೇಟ್ರಿ ಸೈನ್ಸ್ ಇರೋದಿಲ್ಲ. ಸೊ ಜನರಲಿ ಈ ಆರ್ಥ್ರಾಲಜಿಯಾ ಏನಿದೆಯೋ ಇದು ಸರ್ಟನ್ ಕೇಸಸಲ್ಲಿ ಸೆಲ್ಫ್ ಲಿಮಿಟಿಂಗ್ ಇರಬಹುದು. ಅಂದರೆ ಜ್ವರ ಬಂದು ಹೋದಾದ ನಂತರ 1 ವಾರ ಅಥವಾ 2 ವಾರ ಅಥವಾ ಒಂದು 6 ತಿಂಗಳವರೆಗೂ ಸರ್ಟನ್ ಕೇಸಸಲ್ಲಿ ಈ ಮೈಕೈ ನೋವು ಅಥವಾ ಜಾಯಿಂಟ್ ಪೇನ್ ಇರಬಹುದು. ನಂತರ ಅದಾಗದೆ ಕಡಿಮೆ ಆಗುತ್ತೆ, ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ವೆರಾಸ್ ಈ ಇನ್ಫ್ಲಮೇಟ್ರಿ ಸೈನ್ಸ್ ಆದಾಗ ಅಥವಾ ಇದಕ್ಕೆ ನಾವು ಆರ್ಥರೈಟಿಸ್ ಅಂತ ನಾವು ಟರ್ಮ್ ಮಾಡಿದಾಗ ಇದರಲ್ಲಿ ಆಗುವಂಥ ಪೆಥಾಲಜಿ ಅಂತ ಹೇಳಿದ್ರೆ ಈ ಮೂಳೆ ಮಧ್ಯ ಏನು ಸ್ಟ್ರಕ್ಚರ್ಸ್ ಇರುತ್ತೋ ಅಥವಾ ನಮ್ಮ ರಕ್ತದಲ್ಲಿರಬಹುದು ಸಾಕಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕಂಡುಬರುವಂಥ ನೋವು, ಅದರ ಜೊತೆ ಈ ಒಂದು ಇನ್ಫ್ಲಮೇಟ್ರಿ ಸೈನ್ಸ್ ಇದ್ದರೆ ಆಗ ಮಾತ್ರ ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀರಿ. ಸೊ ಬೇಸಿಕ್ಲಿ ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ಸರ್ಟನ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಸಮಸ್ಯೆ ನಾವು ಕಾಮನ್ ಆಗಿ ನಾವು ನೋಡ್ತೀರಿ. ಸಾಮಾನ್ಯವಾಗಿ ಈ ಒಂದು ಆರ್ಥರೈಟಿಸ್ ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್ ಆಗುತ್ತೆ. ವೇರ್ 45-50 ವರ್ಷ ಆದಮೇಲೆ ನಮ್ಮ ದೇಹದಲ್ಲಿ ಸಾಕಷ್ಟು ವೇರೆಂಟರ್ ಆಗ್ತಾ ಈ ಒಂದು ಸಮಸ್ಯೆ ಕಂಡುಬರಬಹುದು. ಬಟ್ ಈ ನಡುವೆ ನಾವು ನೋಡ್ತೀರಿ ವೇರ್ ಯಂಗರ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ವೇರ್ ಸರ್ಟನ್ ಫ್ಯಾಕ್ಟರ್ಸ್ ಲೈಕ್ ಬಾಡಿ ವೆಯ್ಟ್ ಹೆಚ್ಚಾಗೋದಿರಬಹುದು, ಅಥವಾ ಪ್ರಿಸೀಡಿಂಗ್ ಇಂಜುರೀಸ್ ಇರಬಹುದು, ಅಥವಾ ನಾವು ತಗೊಳ್ತಿರೋ ಆಹಾರದಲ್ಲಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗಲೂ ಕೂಡ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಆರ್ಥರೈಟಿಸ್ನಲ್ಲೂ ಕೂಡ ಸ್ಟೇಜಸ್ ಇದೆ, ಜೊತೆಗೆ ತುಂಬಾನೇ ವಿಧಗಳು ಕೂಡ ಇದೆ. ಸೊ ಆ ಬಗ್ಗೆ ತಿಳಿಸೋದು. ಎಸ್, ಅಬ್ಸಲ್ಯೂಟ್ಲಿ. ಆರ್ಥರೈಟಿಸಲ್ಲಿ ಸಾಕಷ್ಟು ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡ್ತೀರಿ. ಸೊ ಅದರಲ್ಲಿ ಕ್ಲಿನಿಕಲಿ ನಾವು ನೋಡುವಂಥ ಕಾಮನ್ ಆರ್ಥರೈಟಿಸ್ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ.
ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ, ಗೌಟ್ ಅಂತ ಹೇಳ್ತೀರಿ, ಸೆಪ್ಟಿಕ್ ಆರ್ಥ್ರೈಟಿಸ್, ಸಿರೋನೆಗೆಟಿವ್ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ, ಸ್ಪಾಂಡೈಲೋ ಆರ್ಥ್ರೋಪತಿ ಅಂತ ಹೇಳ್ತೀರಿ, ಆ್ಯಂಕೋಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ. ಸೊ ಈ ಥರ ಹಲವಾರು ಡಿಫ್ರೆಂಟ್ ಆರ್ಥ್ರೈಟಿಸ್ನ ನಾವು ನೋಡಬಹುದು. ಸೊ ಈ ಯಾವುದೇ ಥರದ ಒಂದು ಆರ್ಥ್ರೈಟಿಸ್ನ ನಾವು ತಗೊಂಡಾಗ ಇದರಲ್ಲಿ ಈ ಒಂದು ಪೆಥಾಲಜಿ ಅಂದರೆ ಇದರಲ್ಲಿ ಆಗುವಂಥ ಸಮಸ್ಯೆ ಎಲ್ಲ ಥರದ ಆರ್ಥ್ರೈಟಿಸಲ್ಲಿ ಕಾಮನ್ ಆಗಿ ನಾವು ಅದೇ ಥರ ಇನ್ಫ್ಲಮೇಟ್ರಿ ಸೈನ್ಸ್ನ ನಾವು ನೋಡ್ತೀರಿ. ಬಟ್ ಯಾವ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಕಂಡುಬರ್ತಾ ಇದೆ, ಅದರ ಜೊತೆ ಯಾವ ಥರದ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ, ಬರೀ ಒಂದು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗ್ತಿದೆಯಾ, ಅಥವಾ ನಮ್ಮ ಸ್ಪೈನಲ್ ಕಾರ್ಡ್ ಇನ್ವಾಲ್ವ್ಮೆಂಟ್ ಆಗ್ತಿದೆಯಾ, ಅಥವಾ ನಮ್ಮ ದೇಹದ ಎಲ್ಲ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆಗ್ತಿದೆಯಾ, ಅದ್ರ ಮೇಲೆ ಈ ಒಂದು ಆರ್ಥ್ರೈಟಿಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀರಿ. ಬೇರೆ ಅದು ಬರೀ ಒಂದು ಪರ್ಟಿಕ್ಯುಲರ್ ಜಾಯಿಂಟಿಗೆ ಎಫೆಕ್ಟ್ ಆದಾಗ ಸಾಮಾನ್ಯವಾಗಿ ಅದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಒಂದು ವೇಳೆ ನಮ್ಮ ದೇಹದ ಎಲ್ಲ ಜಾಯಿಂಟ್ಸಿಗೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾಗ ಅದಕ್ಕೆ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಪರ್ಟಿಕ್ಯುಲರ್ ಜಾಯಿಂಟ್ಸಿಗೆ ಮಾತ್ರ ಆದಾಗ ಗೌಟ್ ಅಂತ ಹೇಳ್ತೀರಿ. ಸೊ ಈ ಥರ ಈ ಒಂದು ಆರ್ಥ್ರೈಟಿಸ್ನ ನಾವು ಕ್ಲಾಸಿಫೈ ಮಾಡ್ತೀರಿ. ಇವತ್ತಿನ ಸಂಚಿಕೆಯಲ್ಲಿ ರುಮ್ಯಾಟೈಡ್ ಆರ್ಥ್ರೈಟಿಸ್ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ. ಈ ರುಮ್ಯಾಟೈಡ್ ಆರ್ಥ್ರೈಟಿಸ್ ಅಂತ ಅಂದರೆ ಏನು, ಇದರ ಲಕ್ಷಣಗಳೇನು, ಇದು ಅಂದರೆ ಯಾವ ಏಜ್ ಗ್ರೂಪ್ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ ಅಂತ ನೋಡಿ. ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಇದಕ್ಕೆ ನಾವು ಒಂದು ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಅಂದರೆ ನಮ್ಮ ದೇಹದಲ್ಲಿ 5ಕ್ಕಿಂತ ಹೆಚ್ಚಾಗಿ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆದಾಗ, ಅದು ಕೂಡ ಒಂದೇ ಸಮಯದಲ್ಲಿ ಮೋರ್ ದೆನ್ 5 ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆದಾಗ ಅದಕ್ಕೆ ನಾವು ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಒಂದು ರುಮೆಟೈಡ್ ಆರ್ಥ್ರೈಟಿಸ್ ಏನಿದೆಯೋ ಇದು ಒಂದು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳಿದ್ರೆ, ಈ ಒಂದು ಕಾಯಿಲೆ ಮೂಳೆಗೆ ಎಫೆಕ್ಟ್ ಮಾಡ್ತಾ ನಮ್ಮ ದೇಹದ ಬೇರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಮಾಡಬಹುದು. ಲೈಕ್ ಅದು ಚರ್ಮಕ್ಕೆ ಎಫೆಕ್ಟ್ ಆಗಬಹುದು, ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ಲಂಗ್ಸಿಗೆ ಎಫೆಕ್ಟ್ ಆಗಬಹುದು. ಸೊ ಈ ಥರ ಈ ಒಂದು ಕಾಯಿಲೆ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬೇಸಿಕ್ಲಿ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಏನಿದೆಯೋ ಇದು ಯಂಗರ್ ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ. ಸೊ 18 to 35 ಇಯರ್ಸ್, 18ರಿಂದ 35 ವರ್ಷದಲ್ಲಿ ಈ ಒಂದು ಸಮಸ್ಯೆ ತುಂಬ ಕಾಮನ್ ಆಗಿ ನಾವು ನೋಡಬಹುದು ಈ ಏಜ್ ಗ್ರೂಪ್ಸಲ್ಲಿ. ಅದು ಕೂಡ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆನ ನಾವು ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರಬಹುದು, ಅಥವಾ ಪೋಸ್ಟ್ ಡೆಲಿವರಿ ಇರಬಹುದು, ಅಥವಾ ಫ್ರೀಕ್ವೆಂಟ್ ಅಬಾರ್ಷನ್ಸ್ ಆದ ನಂತರ ಈ ಒಂದು ಸಮಸ್ಯೆ ಕಂಡುಬರುವ ಪಾಸಿಬಿಲಿಟೀಸ್ ಹೆಚ್ಚಾಗಿ ನಾವು ನೋಡ್ತೀರಿ. ಬೇಸಿಕ್ಲಿ ಈ ಒಂದು ರುಮೆಟೈಡ್ ಆರ್ಥ್ರೈಟಿಸ್ ಏನಿದೆಯೋ ಇದು ಸ್ಟಾರ್ಟ್ ಆದಾಗ ಒಂದು 90% ಕೇಸಸಲ್ಲಿ ನಾವು ನೋಡ್ತೀರಿ ಕೈ ಮತ್ತು ಕಾಲಿನ ಸ್ಮಾಲ್ ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನಂತರ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 6 ತಿಂಗಳಿರಬಹುದು, ಅಥವಾ ಒಂದು 8 ತಿಂಗಳು, ಅಥವಾ 1 ವರ್ಷ ಆದಮೇಲೆ ದೇಹದ ಬೇರೆ ಲಾರ್ಜರ್ ಜಾಯಿಂಟ್ಸ್ಗೆ ಲೈಕ್ ಆ್ಯಂಕಲ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್, ಶೋಲ್ಡರ್ ಜಾಯಿಂಟ್, ಸ್ಪೈನಲ್ ಕಾರ್ಡ್, ಇವೆಲ್ಲದಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಹೋಗಬಹುದು. ಸೊ ಈ ಥರ ಈ ಒಂದು ಕಾಯಿಲೆ ನಮ್ಮ ದೇಹದ ಎಲ್ಲ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ಕಾಮನ್ ಆಗಿ ನಾವು ನೋಡ್ತೀರಿ ಬೇರೆ ತುಂಬ ವಿಪರೀತ ನೋವನ್ನ ನಾವು ನೋಡ್ತೀರಿ. ಅದರ ಜೊತೆ ಒಂದು ಕ್ಲಾಸಿಕಲ್ ಸಿಂಪ್ಟಮ್ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ನಾವು ಹೇಳ್ತೀರಿ. ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಕೈ ಕಾಲು ಬೆರಳಲ್ಲಿರಬಹುದು, ಅಥವಾ ನಮ್ಮ ದೇಹದ ಎಲ್ಲ ಜಾಯಿಂಟ್ಸಲ್ಲಿ ತುಂಬ ಜಾಸ್ತಿ ಸ್ಟಿಫ್ನೆಸ್ನ ನಾವು ನೋಡ್ತೀರಿ. ಈ ಸ್ಟಿಫ್ನೆಸ್ ಒಂದು 45 ನಿಮಿಷ 1 ಗಂಟೆವರೆಗೂ ಇರಬಹುದು. ನಂತರ ನಾವು ಮೂಮೆಂಟ್ನ ಪ್ರಯತ್ನ ಮಾಡ್ತಾ ಹೋದಾಗ ಮೂಮೆಂಟ್ಸ್ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಮತ್ತು ಮಾರನೇ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣವೇ ತುಂಬ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ. ಸೊ ಈ ಸ್ಟಿಫ್ನೆಸ್ ಜೊತೆ ಈ ಒಂದು ಪಾಲಿ ಆರ್ಥ್ರೈಟಿಸ್ ಒಂದು ಕಾಮನ್ ಸಿಂಪ್ಟಮ್ ಆಗ್ತಾ ಹೋಗುತ್ತೆ. ಇದಲ್ಲದೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ವೇಟ್ ಲಾಸ್ ಆಗುವಂಥದ್ದಿರಬಹುದು, ಪದೇ ಪದೇ ಚಳಿ ಜ್ವರ ಬರೋದಿರಬಹುದು, ನಮ್ಮ ಹೇರ್ ಫಾಲ್ ಆಗೋವಂಥದ್ದಿರಬಹುದು, ತುಂಬ ಜಾಸ್ತಿ ಬೋನ್ಸ್ ಬ್ರಿಟಲ್ ಆಗೋದು, ನಮ್ಮ ಉಗುರ ಮೇಲೆ ಸಾಕಷ್ಟು ಸ್ಟ್ರಯೇಷನ್ಸ್ ಬರೋದು. ಸೊ ಈ ಥರದ ಸಾಕಷ್ಟು ಬೇರೆ ಸಿಂಪ್ಟಮ್ಸು ಕೂಡ ನಾವು ನೋಡಬಹುದು. ಅಂದ್ರೆ ಈಗ ಒಂದು ಸರಿ ರುಮ್ಯಾಟೈಡ್ ಆರ್ಥ್ರೈಟಿಸ್ ಬಂದಿದೆ ಅಂತಂದ್ರೆ ಈಗ ತುಂಬಾ ಜನರಿಗೆ ರೋಗ ಇದೆ ಅಂತ ತಿಳ್ಕೊಳ್ಳೋದೇ ತುಂಬಾ ಡಿಲೇ ಆಗ್ಬಿಟ್ಟಿರುತ್ತೆ. ಅದು ಸೊ ಸಿವಿಯರ್ ಸ್ಟೇಜ್ಗೆ ಹೋದಾಗ ಅವಾಗ ಏನು ಮಾಡೋದಕ್ಕಾಗೋದಿಲ್ಲ, ಬೇರೆ ಬೇರೆ ಪಾರ್ಟ್ಸ್ಗಳ್ಗೋದು ಹಬ್ಬುವಂಥ ಚಾನ್ಸಸ್ ಇರುತ್ತೆ, ಜೊತೆ ಆರೋಗ್ಯ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಹಾಗಾಗಿ ಮುಂಚೆನೇ ಎಚ್ಚೆತ್ಕೊಳ್ಬೇಕು ಅನ್ನೋದಾದ್ರೆ ಏನಾದರೂ ಟೆಸ್ಟ್ಗಳನ್ನ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದಾ? ಎಸ್, ಡೆಫಿನೆಟ್ಲಿ ಈ ಒಂದು ಕಾಯಿಲೆನ ನಾವು ಟೆಸ್ಟ್ಸ್ ಮುಖಾಂತರ ಡಯಾಗ್ನೋಸ್ ಮಾಡಬಹುದು.
ಸೊ ಒಂದು ಸಿಂಪಲ್ ರಕ್ತದ ಪರೀಕ್ಷೆ ಇರುತ್ತೆ. ಇದಕ್ಕೆ ನಾವು RA ಫ್ಯಾಕ್ಟರ್ ಅಂತ ನಾವು ಹೇಳ್ತೀರಿ. ಸೊ ಈ RA ಫ್ಯಾಕ್ಟರ್ನ ನಾವು ಮಾಡಿಸಿದಾಗ ಸೊ ಒಂದು ವೇಳೆ ಇದರಲ್ಲಿ ವ್ಯಾಲ್ಯೂಸ್ ಇದರಲ್ಲಿ ನಾರ್ಮಲಿ 20 ಇಂಟರ್ನ್ಯಾಷನಲ್ ಯೂನಿಟ್ಸ್ಗಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಒಂದು ವೇಳೆ 20 ಅಥವಾ 25 ಇದ್ದಾಗ ಒಂದು ವೇಳೆ ಸಿಮ್ಟಮ್ಸ್ ಇಲ್ಲದಿದ್ದರೂ ಕೂಡ ಒಂದು ವೇಳೆ ಈ ಟೆಸ್ಟ್ ಒಂದು ವೇಳೆ ಪಾಸಿಟಿವ್ ಆಗಿ ಬಂದಾಗ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅಥವಾ ಒಂದು ಡಾಕ್ಟರ್ನ ತೋರಿಸ್ಕೊಳೋದು ಇಂಪಾರ್ಟೆಂಟ್. ಒಂದು ವೇಳೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಬ್ಲಡ್ ರಿಲೇಷನ್ಸಲ್ಲಿ ಯಾರಿಗಾದರೂ ಈ ಥರದ ಒಂದು ರುಮೆಟೆಡ್ ಆರ್ಥರೈಟಿಸ್ ಇದ್ದಾಗ ನಾವು ಸ್ವಲ್ಪ ಅದ್ರ ಬಗ್ಗೆ ಕಾಷಿಯಸ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಈ ಒಂದು ವೇಳೆ ಈ RA ಫ್ಯಾಕ್ಟರ್ ಒಂದು ವೇಳೆ ಪಾಸಿಟಿವ್ ಬಂತು, ಪೇಯ್ನ್ಸ್ ಇರಲಿಲ್ಲ ಅಂದರೆ ಇದನ್ನು ನಾವು ಹಾಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೆ ಒಂದು ಬೇರೆ ಪರೀಕ್ಷೆ ಬರುತ್ತೆ, ಅದಕ್ಕೆ ನಾವು anti-CCP ಅಂತ ನಾವು ಹೇಳ್ತೀರಿ. ಸೊ ಈ anti-CCP ಬೆಟರ್ ಮಾರ್ಕರ್. RA ಫ್ಯಾಕ್ಟರ್ ಒಂದು ವೇಳೆ ಸರ್ಟನ್ ಕೇಸಸಲ್ಲಿ ಫಾಲ್ಸ್ ಪಾಸಿಟಿವ್ ಇರಬಹುದು. ಸೊ ಈ anti-CCP ನಾವು ಟೆಸ್ಟ್ ಮಾಡಿಸಿದಾಗ ಒಂದು ವೇಳೆ ಅದು ಪಾಸಿಟಿವ್ ಇದ್ದರೆ ಇದಕ್ಕೆ ಸರ್ಟನ್ ಮೆಷರ್ಸ್ ತೊಗೊಳೋದು, ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು ಅಥವಾ ಮೆಡಿಕೇಶನ್ಸ್ ಇರಬಹುದು. ಇದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಈ ರೀತಿ ಆರ್ಥರೈಟಿಸ್ ಕಾಣಿಸ್ಕೊಂಡ ನಂತರದಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದು ಆರ್ಥರೈಟಿಸೋ ಇಲ್ವೋ ಅಂತ ತಿಳ್ಕೊಂಡು ಡಿಲೇ ಆದ ಸಂದರ್ಭದಲ್ಲಿ ಹತ್ತಿರದಲ್ಲಿರುವಂಥ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಆ ಪೇಯ್ನ್ ರಿಲೀಫ್ ಮಾತ್ರೆಗಳನ್ನ ತಗೊಳ್ತಾರೆ. ತಾತ್ಕಾಲಿಕವಾಗಿ ಅದು ಪೇಯ್ನ್ ಏನೋ ರಿಲೀಫ್ ಆಗಿರುತ್ತೆ, ಬಟ್ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ತುಂಬ ಜನರು ಗೊತ್ತಿರೋದಿಲ್ಲ. ಅಂದರೆ ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಬೇರೆ ಯಾವುದಕ್ಕಾದ್ರೂ ಲೀಡ್ ಆಗುತ್ತಾ, ಇದು ಸಿವಿಯರ್ ಆಗುತ್ತೆ? ಎಸ್, ನೋಡಿ, ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಇರಬಹುದು ಅಥವಾ ಯಾವುದೇ ಥರದ ಒಂದು ಆರ್ಥರೈಟಿಸ್, ಇವೆಲ್ಲನೂ ಕೂಡ ಪ್ರೋಗ್ರೆಸಿವ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀರಿ. ಅಂದರೆ ಈ ಕಾಯಿಲೆ ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ನೋವು ಕಂಡು ಬಂದಾಗ ಅದಕ್ಕೆ ನಾವು ನೋವು ಮಾತ್ರೆ ತಗೊಂಡಾಗ ಆ ಕ್ಷಣಕ್ಕೆ ನೋವು ಕಡಿಮೆ ಆಗುತ್ತೆ. ಬಟ್ ಅದನ್ನು ನಾವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋದಾಗ ಈ ಕಾಯಿಲೆ ಮುಂದೆ ಹೋಗ್ತಾ ಹೋಗಬಹುದು. ಸೊ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ಬರೀ ಕೈ ಕಾಲು ಬೆರಳಲ್ಲಿ ನೋವು ಸ್ಟಾರ್ಟ್ ಆಗಿರುತ್ತೆ. ಅದನ್ನು ಹಾಗೆ ಅವರು ಏನೇ ಒಂದು ನೋವು ಮಾತ್ರೆ ಇರಬಹುದು ಅಥವಾ ಬೇರೆ ಮೆಡಿಕೇಶನ್ಸ್ ಮಾಡೋದಿರಬಹುದು, ಕಾಯಿಲೆನ ಡಯಾಗ್ನೋಸ್ ಮಾಡೋದಿಲ್ಲ, ಕರೆಕ್ಟ್ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋದಿಲ್ಲ, ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳೋದು, ಇವೆಲ್ಲ ಮಾಡ್ತಾ ಹೋದಾಗ ಈ ಕಾಯಿಲೆ ಹೆಚ್ಚಾಗ್ತಾ ಹೋಗಬಹುದು. ನಮ್ಮ ದೇಹದ ಎಲ್ಲ ಜಾಯಿಂಟ್ಸ್ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗಬಹುದು. ಅದರ ಜೊತೆ ನಾನು ಹೇಳ್ತಿದ್ದಂಗೆ ಇದು ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ಲಂಗ್ಸಿಗೆ ಎಫೆಕ್ಟ್ ಆಗಬಹುದು. ಸೊ ಈ ಥರ ಇವೆಲ್ಲ ಸರ್ಟನ್ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಆದಾಗ ಸಿವಿಯರ್ ಪೇಯ್ನ್ಸ್ ಇದ್ದಾಗ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ನಾವು ನೋಡ್ತೀರಿ ಸಾಕಷ್ಟು ಪೇಷಂಟ್ಸಲ್ಲಿ ಡಿಫಾರ್ಮಿಟಿ ಆಗ್ತಾ ಹೋಗುತ್ತೆ, ಕೈ ಕಾಲು ಬೆರಳು ತುಂಬ ಸೊಟ್ಟ ಆಗ್ತಾ ಹೋಗುತ್ತೆ ಅಥವಾ ಚರ್ಮದ ಮೇಲೆ ಒಂಥರ ಗಡ್ಡೆ ಫಾರ್ಮ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ರುಮೆಟಾಯ್ಡ್ ನಾಡ್ಯೂಲ್ಸ್ ಅಂತ ನಾವು ಹೇಳ್ತೀರಿ. ಅದು ಕಣ್ಣಿಗೆ ಎಫೆಕ್ಟ್ ಆಗಬಹುದು. ಕಣ್ಣಿಗೆ ಎಫೆಕ್ಟ್ ಆದಾಗ ಕಣ್ಣಲ್ಲಿ ತುಂಬ ಜಾಸ್ತಿ ಡ್ರೈನೆಸ್ ಕಂಡುಬರೋದು, ಬೆಳಕು ನೋಡೋಕ್ಕಾಗೋದಿಲ್ಲ, ಪದೇ ಪದೇ ಕಣ್ಣಲ್ಲಿ ಇನ್ಫೆಕ್ಷನ್ ಆಗೋದು, ಫ್ರೀಕ್ವೆಂಟಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಯುರೆಥ್ರೈಟಿಸ್ ಅಂತ ನಾವು ಹೇಳ್ತೀರಿ. ಸೊ ಇದನ್ನು ಒಂದು ಜಾಯಿಂಟ್ ಪೇನು ಇರುತ್ತೆ, ಕಣ್ಣಿನ ಸಿಮ್ಟಮ್ಸು ಇರುತ್ತೆ, ಯೂರಿನರಿ ಪ್ರಾಬ್ಲಮ್ಮು ಕೂಡ ಇರುತ್ತೆ. ಸೊ ಇದನ್ನು ನಾವು ಇವೆಲ್ಲ ಆಗೋದಕ್ಕೆ ದಿ ಮೇನ್ ರೀಸನ್ ಇಸ್ ದಿ ರುಮೆಟೆಡ್ ಆರ್ಥರೈಟಿಸ್ ಇಸ್ ಅನ್ಟ್ರೀಟೆಡ್. ಸೊ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಅಥವಾ ಕರೆಕ್ಟಾಗಿರೋವಂಥ ಚಿಕಿತ್ಸೆ ತೊಗೊಳ್ಳಿಲ್ಲ ಅಂದರೆ ಈ ಥರದ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ರೀಟರ್ಸ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಇದನ್ನು ಮೂರು ಕೂಡ ಈಗ ಕಣ್ಣಿನ ಸಮಸ್ಯೆ, ಈ ಮೂತ್ರದ ಇನ್ಫೆಕ್ಷನ್ ಇರಬಹುದು, ಪಾಲಿ ಆರ್ಥರೈಟಿಸ್ ಇರಬಹುದು, ಇದನ್ನು ಮೂರು ಕೂಡ ನಾವು ಒಂದೇ ಔಷಧಿಯಲ್ಲಿ ನಾವು ಸರಿ ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಇದು ಮತ್ತೆ ಬೇರೆ ನಮ್ಮ ದೇಹದ ಬೇರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಆಗಬಹುದು. ಅದರ ಜೊತೆ ನಾವು ನೋಡ್ತೀರಿ ಸರ್ಟನ್ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳೋದ್ರಿಂದ ಒಂದು ವೇಳೆ ಸರ್ಟನ್ ಮೆಡಿಕೇಷನ್ಸ್ ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ ಅದು ನಮ್ಮ ದೇಹದ ಮೇಜರ್ ಆರ್ಗನ್ಸ್ಗೆ ಎಫೆಕ್ಟ್ ಮಾಡಬಹುದು. ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದರಲ್ಲಿ ಹೆಪಟೋಟಾಕ್ಸಿಕ್ ಇರಬಹುದು, ರೀನಲ್ ಟಾಕ್ಸಿಕ್ ಇರಬಹುದು, ಅಂದರೆ ಲಿವರಿಗೆ ಡ್ಯಾಮೇಜ್ ಮಾಡುವಂಥದ್ದು ಅಥವಾ ಕಿಡ್ನಿಗೆ ಡ್ಯಾಮೇಜ್ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಯಾವುದೇ ಥರದ ಒಂದು ಕಾಯಿಲೆ ಇರಬಹುದು ಅಥವಾ ಈ ಒಂದು ಆರ್ಥರೈಟಿಸ್ ಇರಬಹುದು, ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ರೈಟ್ ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಥರದ ಕಾಂಪ್ಲಿಕೇಶನ್ಸ್ರಿಂದ ನಾವು ದೂರ ಇರಬಹುದು. ಅಂದರೆ ಈಗ ಒಂದ್ಸರಿ ರುಮೆಟೆಡ್ ಆರ್ಥರೈಟಿಸ್ ಕಂಡ ನಂತರದಲ್ಲಿ ಅಂದರೆ ಲೈಫ್ ಟೈಮ್ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗತ್ತಾ? ನೋಡಿ, ಈ ಒಂದು ಕಾಯಿಲೆನ ನಾವು ಒಂದು ವೇಳೆ ತುಂಬ ಬೇಗ ಅರ್ಲಿ ಸ್ಟೇಜಸಲ್ಲಿ ನಾವು ಡಯಾಗ್ನೋಸ್ ಮಾಡಿದ್ರೆ
ಡೆಫಿನೆಟ್ಲಿ ಇದನ್ನು ನಾವು ಲೈಫ್ ಟೈಮ್ ಮೆಡಿಕೇಷನ್ಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾವು ಸರ್ಟನ್ ಪೀರಿಯಡ್ ಆಫ್ ಟೈಮ್ವರೆಗೂ ನಾವು ಮೆಡಿಕೇಷನ್ಸ್ ಮಾಡಿ ಅದನ್ನು ನಾವು ಸರಿ ಮಾಡ್ಕೊಳ್ಬಹುದು, ಗುಣ ಮಾಡ್ಕೊಳ್ಬಹುದು. ಬಟ್ ಒಂದು ವೇಳೆ ಈ ಕಾಯಿಲೆ ಮುಂದೆ ಹೋಗ್ತಾ ಇದರಲ್ಲಿ ಸರ್ಟನ್ ಸ್ಟೇಜಸ್ ಇರುತ್ತೆ. ಸೊ ಆ ಸ್ಟೇಜಸ್ ದಾಟಿದ್ದಾಗ ಒಂದು ವೇಳೆ ಮೇಜರ್ ಆರ್ಗನ್ಸಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೊಳ್ಳೋ ಅವಶ್ಯಕತೆ ಇರುತ್ತೆ. ಸೊ ಲಾಂಗ್ ಟರ್ಮ್ ಮೆಡಿಸಿನ್ಸ್ಗಿಂತ ಮುಖ್ಯ, ತುಂಬ ಇಂಪಾರ್ಟೆಂಟ್, ನಮ್ಮ ಲೈಫ್ ತುಂಬ ಕ್ರಿಪಲ್ ಆಗ್ತಾ ಹೋಗುತ್ತೆ. ಮೇಜರ್ ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಆಗ್ತಾ ಹೋದಾಗ ಸಾಕಷ್ಟು ಬೇರೆ ಸಮಸ್ಯೆಗಳು ಕಂಡು ಬರ್ತಾ ಹೋಗುತ್ತೆ. ಬರೀ ನಮಗೆ ಜಾಯಿಂಟ್ ಪೇನ್ ಒಂದೇ ಇರೋದಿಲ್ಲ. ಸೊ ಜಾಯಿಂಟ್ ಪೇನ್ ಜೊತೆ ನಮಗೆ ಉಸಿರಾಡೋಕ್ಕೆ ತೊಂದರೆ ಸ್ಟಾರ್ಟ್ ಆಗಬಹುದು, ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗಬಹುದು. ಸೊ ಇವೆಲ್ಲ ಮೆಡಿಕಲ್ ಎಮರ್ಜೆನ್ಸೀಸ್ ಆಗ್ತಾ ಹೋಗುತ್ತೆ. ಸೊ ಅರ್ಲಿ ದ ಇಂಟರ್ವೆನ್ಷನ್ ಬೆಟರ್ ದಿ ಔಟ್ಕಮ್ ಅಂತ ನಾವು ಹೇಳಬಹುದು. ಈಗ ತುಂಬ ಜನ ಬೇರೆ ಬೇರೆ ರೀತಿ ಪದ್ಧತಿಗಳಿಗೆ ಒಗ್ಕೊಂಡಿರ್ತಾರೆ, ಬೇಗ ರಿಲೀಫ್ ಆಗಲಿ ಅಂತ ಬೇರೆ ಬೇರೆ ರೀತಿ ಟ್ಯಾಬ್ಲೆಟ್ಗಳನ್ನ ತಗೊಳ್ತಾ ಇರ್ತಾರೆ. ಅಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ತುಂಬ ಹೆಚ್ಚಾಗಿರುತ್ತೆ ತುಂಬ ಜನರಿಗೆ. ಅಂದರೆ ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಳ್ಬೇಕು ಅಥವಾ ಹೋಮಿಯೋಪತಿಗೆ ಶಿಫ್ಟ್ ಆಗಬೇಕು ಅಂತಂದರೆ ಹೇಗೆ? ನೋಡಿ, ಹೋಮಿಯೋಪತಿ ಮೆಡಿಸಿನ್ ಒಂದು ಸಿಸ್ಟಮಿಕ್, ಒಂದು ಸೈಂಟಿಫಿಕ್ ವೇ ಇದೆ. ಸೊ ಈಗ ಸರ್ಟನ್ ಪೇಷಂಟ್ಸ್ ಆಲ್ರೆಡಿ ಸರ್ಟನ್ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಸೊ ಅದರಿಂದ ಸರ್ಟನ್ ಬೆನಿಫಿಟ್ಸ್ ಆಗ್ತಿರಬಹುದು. ಸೊ ಈಗ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಳ್ಬೇಕಾದಾಗ ಅದರಲ್ಲಿ ಸರ್ಟನ್ ಇಮ್ಯುನೋಸೆಪ್ರೆಸನ್ಸ್ ಇರಬಹುದು ಅಥವಾ ಸರ್ಟನ್ ಮೆಡಿಕೇಷನ್ಸ್ ಇರುತ್ತೆ. ಅದನ್ನು ನಾವು ವೀನ್ ಆಫ್ ಮಾಡಬೇಕಾಗತ್ತೆ. ಅಂದರೆ ಅದನ್ನು ನಾವು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರಬೇಕಾಗತ್ತೆ. ಒಂದೇ ಸರಿ ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅದರ ಜೊತೆ ಸ್ಪೆಸಿಫಿಕ್ಲಿ ಈ ಒಂದು ವಿಂಟರ್ ಟೈಮಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀರಿ, ಈ ಒಂದು ರುಮೆಟೆಡ್ ಆರ್ಥರೈಟಿಸ್ ಇರಬಹುದು ಅಥವಾ ಸರ್ಟನ್ ಡಿಸೀಸಸ್ ವೇರ್ ಪೇನ್ ಸಂಬಂಧಪಟ್ಟ ಒಂದು ಕಾಯಿಲೆ, ಈ ಒಂದು ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಈ ಥರದ ಒಂದು ವಿಂಟರ್ ಟೈಮಲ್ಲಿ ಜನರಲಿ ನಾವು ಏನು ಮಾಡ್ತೀರಿ, ವೇರ್ ಪ್ಯಾರಲಲ್ ಆಗಿ ನಾವು ಮೆಡಿಕೇಷನ್ಸ್ನ ನಾವು ಸ್ಟಾರ್ಟ್ ಮಾಡ್ತಾ ಕ್ರಮೇಣ ಅದನ್ನು ನಾವು ಆ ಡೋಸೇಜಸ್ನ ಕಡಿಮೆ ಮಾಡ್ತಾ ಬಂದು ಅದನ್ನು ನಾವು ವೀನ್ ಆಫ್ ಮಾಡ್ತೀರಿ. ಸರ್ಟನ್ MG ಇರೋದನ್ನು MGನ ಕಡಿಮೆ ಮಾಡ್ಕೊಂಡು ಬರ್ತೀರಿ. ಈ ಥರ ಮಾಡ್ತಾ ವೇರ್ ಹೋಮಿಯೋಪತಿ ಮೆಡಿಸಿನ್ಸ್ ಅವರ ದೇಹದಲ್ಲಿ ಆ್ಯಕ್ಟ್ ಮಾಡ್ತಾ ಅವರ ಸಿಂಪ್ಟಮ್ಸ್ ತುಂಬ ಕ್ರಮೇಣವಾಗಿ ಸಿಗ್ನಿಫಿಕೆಂಟಾಗಿ ನಮಗೆ ಇಂಪ್ರೂವ್ಮೆಂಟ್ ಕಂಡು ಬಂದಾಗ ಆಗ ಆ ಮೆಡಿಸಿನ್ಸ್ನ ನಾವು ಗ್ರ್ಯಾಜುಯಲಿ ಟೇಪ್ ಡೌನ್ ಮಾಡ್ತೀವಿ. ಒಂದು ವೇಳೆ ಈಗ ಪೇಷಂಟ್ಸ್ ಯಾವುದೇ ಥರದ ಒಂದು ಮೆಡಿಸಿನ್ಸೇ ತೊಗೊಳ್ತಿಲ್ಲ, ಡೈರೆಕ್ಟಾಗಿ ನಮ್ಮ ಹತ್ರನೇ ಬಂದಾಗ ಇಮಿಡಿಯೇಟಾಗಿ ನಾವು ರುಮೆಟೆಡ್ ಆರ್ಥರೈಟಿಸ್ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮೆಡಿಸಿನ್ಸ್ ಇರುತ್ತೋ ಅದನ್ನು ನಾವು ಅಪ್ ಫ್ರಂಟ್ ನಾವು ಸ್ಟಾರ್ಟ್ ಮಾಡಬಹುದು. ಕಾಲರ್ ಹಿಡಿದ್ರು ಮಾತಾಡ್ಸೋಣ. ಬೆಂಗಳೂರಿನಿಂದ ಜಗದೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮ್ಗೆ 2 ತಿಂಗಳಿಂದ ಇದು ಲೆಫ್ಟ್ ಸೈಡ್ ಮಂಡಿಯಲ್ಲಿ ಪೇನ್ ಆಗ್ತಾ ಇದೆ, ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ಓಕೆ. ಸೊ ಅದು ಆಮೇಲೆ ಇದು ಕಂಟಿನ್ಯೂಸ್ ಹೋಲ್ ಡೇ, ಅಂದ್ರೆ ಮಾರ್ನಿಂಗ್ ಅಂತ ಹೇಳಿದ್ರಲ್ಲ ನೀವು, ಬಟ್ ಹೋಲ್ ಡೇ ಇರುತ್ತೆ. ಆಮೇಲೆ ವಾಕ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಕೆಳಗಡೆ ಕೂತ್ಕೊಳಕ್ ಆಗ್ತಿಲ್ಲ. ಸೊ ಇದು ಆರ್ಥರೈಟಿಸ್ ರೋಗನ ಅಂತ. ಓಕೆ. ತಮ್ಮ ವಯಸ್ಸು ಎಷ್ಟು? ನಂದು 48. ಓಕೆ. ಇದಕ್ಕೆ ನಿಮ್ಗೆ ಏನಾದರೂ 2 months ಬ್ಯಾಕ್ ನಿಮ್ಗೆ ಏನಾದರೂ ಜ್ವರ ಬಂದಿತ್ತಾ? ತಮಗೇನಾದರೂ ಇಂಜುರಿ ಏನಾದರೂ ಆಗಿತ್ತಾ? ಇಲ್ಲ ಇಲ್ಲ ಸರ್. ಓಕೆ. ನೀವು ನಡೀತಿರುವಾಗ ಅಥವಾ ಕೆಳಗಡೆ ಕೂರಿ ಎದೊಳ್ತಿರುವಾಗ ಮಂಡಿಯಲ್ಲಿ ಒಂಥರ ಏನಾದರೂ ಶಬ್ದ ಬರ್ತಿದೆಯಾ? ಟಕ್ ಅಂತ ಬರುತ್ತೆ ಸರ್. ಓಕೆ. ಇದಕ್ಕೆ ತಾವೇನಾದರೂ ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ? ಇಲ್ಲ. ಓಕೆ. ನೋಡಿ, ತಮ್ಮ ಏಜ್ ಗ್ರೂಪಲ್ಲಿ ಈಗ ಬರೀ ಒಂದು ಮಂಡಿ ಎಫೆಕ್ಟ್ ಆಗ್ತಾ ಇದೆ, ಅದರ ಜೊತೆ ಈಗ ತಾವೇನು ಹೇಳ್ತಿದ್ದೀರಾ ಆ ಒಂದು ಕಟ್ ಅಂತ ಏನು ಶಬ್ದ ಬರುತ್ತೆ ಅದಕ್ಕೆ ನಾವು ಕ್ರೆಪಿಟಸ್ ಅಂತ ಹೇಳ್ತೀರಿ. ಸೊ ಬೇಸಿಕ್ಲಿ ತಾವು ಹೇಳ್ತಿರೋ ಸಿಂಪ್ಟಮ್ಸ್ ಪ್ರಕಾರ ಇದು ಮೋರ್ ಲೈಕ್ಲಿ ಟು ಬಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಅಂದರೆ ನಿಮ್ಮ ಮೂಳೆ ಮಧ್ಯ ಏನು ಒಂದು ಸ್ಪೇಸ್ ಇರುತ್ತೋ ಆ ಸ್ಪೇಸ್ ಕ್ರಮೇಣ ಕಡಿಮೆ ಆಗ್ತಾ ಹೋದಾಗ ಈ ಒಂದು ಸಮಸ್ಯೆ ಆಗುತ್ತೆ. ಈಗ 2 monthsಲಿಂದ ಇದೆ, ಕಂಟಿನ್ಯೂಸ್ ಪೇನ್ ಇದೆ ಅಂತ ತಾವು ಹೇಳ್ತಿದ್ದೀರಾ. ಸೊ ಇದಕ್ಕೆ ತಾವೊಂದು ಸಿಂಪಲ್ ಎಕ್ಸ್ರೇ, ಮಂಡಿಯ ಭಾಗದ ಒಂದು ಎಕ್ಸ್ರೇ ಮಾಡಿಸಿ. ಸೊ ಎಕ್ಸ್ರೇಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಈ ಡಿಜೆನರೇಷನ್ ಆಗಿದೆ. ಸೊ ಅದ್ರ ಮೇಲೆ ನಾವು ಮೆಡಿಕೇಷನ್ಸ್ನ ನಾವು ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದಕ್ಕೆ ತಾವು ಸ್ವಲ್ಪ ಕ್ಯಾಲ್ಸಿಯಂ ರಿಚ್ ಡಯಟನ್ನ ತಾವು ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಲೈಕ್ ಹಾಲು ಇರಬಹುದು, ಮೊಟ್ಟೆ ಇರಬಹುದು, ಸೋಯಾಬೀನ್ಸ್ ಇರಬಹುದು, ರಾಗಿ ಇರಬಹುದು. ಇದನ್ನು ತಾವು ಉಪಯೋಗಿಸಿ. ಇದ್ರ ಜೊತೆ ಇದನ್ನು ಹೀಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ನಿಮ್ಮ ರೈಟ್ ನೀವು ಕೂಡ ನಿಮಗೆ ಎಫೆಕ್ಟ್ ಆಗಬಹುದು. ಈಗ ತಾವು ನಿಂತ್ಕೊಂಡಾಗ ನಿಮಗೆ ನೋವು ಬರ್ತಿದ್ದಾಗ ತಾವೇನು ಮಾಡ್ತೀರಾ, ಗ್ರ್ಯಾಜುಯಲಿ ನಿಮ್ಮ ಬಾಡಿ ವೆಯ್ಟ್ನ ರೈಟ್ ನೀ ಮೇಲೆ ಹಾಕ್ತಾ ಹೋಗ್ತೀರಾ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಒಂದು 6 months 8 months ಆದಮೇಲೆ ನಿಮಗೆ ರೈಟ್ ನೀ ಪೇನು ಕೂಡ ಕಂಡು ಬರಬಹುದು. ಸೊ ಇದನ್ನು ಸಿಂಪಲ್ ನೀವೊಂದು ಎಕ್ಸ್ರೇ ಮಾಡಿಸಿ ಅದರಲ್ಲಿ ಹೆಂಗೆ ಚೇಂಜಸ್ ಇರುತ್ತೋ ಅದ್ರ ಮೇಲೆ ನಾವು ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಈಗ ತುಂಬ ಜನರಿಗೆ ಅಂದರೆ ರುಮೆಟೆಡ್ ಆರ್ಥರೈಟಿಸ್ ಯಾವ ಫುಡ್ನ ತಿನ್ನಬೇಕು, ಯಾವುದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು, ಜೊತೆಗೆ ಈಗ ಚಳಿಗಾಲ ಬೇರೆ ಆಗಿರೋದ್ರಿಂದ ಈ ಟೈಮಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದ್ರ ತಲೆನಲ್ಲಿರುತ್ತೆ. ಸೊ ಇದಕ್ಕೆ ಉತ್ತರ ಕೊಡೋದಾದ್ರೆ
ನೋಡಿ, ಸಾಮಾನ್ಯವಾಗಿ ಈ ರುಮೆಟೆಡ್ ಆರ್ಥರೈಟಿಸ್ ಏನಿದೆಯೋ ಇದು ಒಂದು ಇನ್ಫ್ಲಮೇಟ್ರಿ ಡಿಸಾರ್ಡರ್. ಸೊ ಅದಕ್ಕೆ ನಾವು ನೋಡ್ತೀರಿ ವೇರ್ ಸರ್ಟನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಅಂದರೆ ಎಲ್ಲ ಥರದ ನಾವು ಹಣ್ಣಲ್ಲಿ ನಮಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ. ಸೊ ನಾವು ಹಣ್ಣು ಉಪಯೋಗಿಸಿದಾಗ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಲಿಂದ ಈ ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಹೋಗಬಹುದು. ಒಂದು ಇನ್ನೊಂದು, ಮೂಳೆಗೆ ಸಂಬಂಧಪಟ್ಟಂಗೆ ನಮಗೆ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್. ಸೊ ಕ್ಯಾಲ್ಶಿಯಂ ರಿಚ್ ಡಯಟ್ ಲೈಕ್ ಹಾಲಿರಬಹುದು, ರಾಗಿ, ಸೋಯಾಬೀನ್ಸ್, ಮೊಟ್ಟೆ ಇರಬಹುದು, ಇವನ್ನೆಲ್ಲ ನಾವು ಒಂದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದರ ಜೊತೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ನಾವು ಮಾಡ್ಕೊಳ್ಬೇಕು. ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಸೊ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ ಜೊತೆಯಲ್ಲಿದ್ದಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತಾ ಹೋಗುತ್ತೆ. ಇದರ ಜೊತೆ ಸಿಂಪಲ್ ಎಕ್ಸಸೈಸ್, ಎಲ್ಲ ಥರದ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು, ಇವನ್ನ ನಾವು ಮಾಡಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ವೇರ್ ತುಂಬ ಜಾಸ್ತಿ ಪ್ರೋಟೀನ್ ಇಂಟೇಕ್ ತಗೊಂಡಾಗ, ಅಥವಾ ಆಲೂಗಡ್ಡೆ ಇರಬಹುದು, ಬದನೆಕಾಯಿ ಇರಬಹುದು, ಅಥವಾ ಮೀಟ್ ಇರಬಹುದು, ಇದನ್ನು ತಗೊಂಡಾಗ ಪೇನ್ಸ್ ಹೆಚ್ಚಾಗಬಹುದು. ಒಂದು ವೇಳೆ ಅವರ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಏನಾದರೂ ಹೆಚ್ಚಾಗಿದ್ದರೆ ಆಗ ಈ ಪೇನ್ಸ್ ಹೆಚ್ಚಾಗಬಹುದು. ಸೊ ಒಂದು ವೇಳೆ ಆ ಥರ ಇದ್ದರೆ ಆ ಥರದ ಫುಡ್ನ ನಾವು ಅವಾಯ್ಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ, ಹೋಮಿಯೋಪತಿನ ಯಾಕೆ ಚೂಸ್ ಮಾಡಬೇಕು? ನೋಡಿ, ಯಾವುದೇ ಥರದ ಒಂದು ಪೇಯ್ನ್ ಇರಬಹುದು. ಸೊ ಆ ಪೇಯ್ನ್ ಬಂದಾಗ ದಯವಿಟ್ಟು ಅದನ್ನು ನೋವು ಮಾತ್ರೆ ತೊಗೊಳಕ್ಕೆ ಹೋಗಬೇಡಿ. ಈ ನೋವು ಒಂದು ಕಾರಣದಿಂದ, ಒಂದು ಕಾಯಿಲೆಯಿಂದ ಇರಬಹುದು. ಸೊ ಯಾವ ಕಾಯಿಲೆಯಿಂದ ಈ ಒಂದು ಸಮಸ್ಯೆ ಆಗ್ತಿದೆ ಅಂತ ನಾವು ನೋಡ್ತಾ, ಇದಕ್ಕೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿಯಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈ ಒಂದು ಕಾಯಿಲೆನ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ರೈಟ್ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಈ ಒಂದು ಕಾಯಿಲೆನ ನಾವು ತುಂಬ ಬೇಗ ಗುಣ ಮಾಡ್ಕೊಳ್ಬಹುದು. ಇದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಇರಬಹುದು, ಅಥವಾ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ತಗೊಳ್ಳೋದನ್ನು ನಾವು ಅವಾಯ್ಡ್ ಮಾಡಬಹುದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದ. ನಮಗೆ ಮೈ ಪ್ಲೆಷರ್. ವೀಕ್ಷಕರೇ, ಡಾಕ್ಟರ್ ಉಮಾರ್ ಅವ್ರನ್ನ ಭೇಟಿ ಮಾಡಬೇಕಂತ ಅಂದರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಹೋಮಿಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಮತ್ತು HSR ಲೇಔಟ್ನಲ್ಲಿದೆ. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ ಮತ್ತು ಬಳ್ಳಾರಿನಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 9550001133, ಮತ್ತೊಂದು ಸಂಖ್ಯೆ 1800100812. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.